ಬಾಳೆಕಾಯಿ ಗೊಜ್ಜಿನಿಂದ ಎಷ್ಟು ಪ್ರಯೋಜನಗಳಿವೆ ಅಂತ ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್. ಈ ಬಾಳೆಕಾಯಿ ಗೊಜ್ಜು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಹಾಳಾಗಿದ್ರೆ ಶುದ್ಧೀಕರಣ ಆಗುತ್ತೆ, ಜೀರ್ಣಾಂಶ ಜಾಸ್ತಿ ಆಗುತ್ತೆ, ರಕ್ತ ಶುದ್ಧಿ ಆಗುತ್ತೆ, ಶುಗರ್ ಇದ್ದರೆ ನಿಯಂತ್ರಣಕ್ಕೆ ತರುತ್ತೆ, ನಮ್ಮ ಕಿಡ್ನಿಯಲ್ಲಿ ಸಮಸ್ಯೆನೂ ಆದಷ್ಟು ಕಂಟ್ರೋಲ್ಗೆ ತರುವಂಥ ಗುಣ ಇದರಲ್ಲಿ ಹೊಂದಿದೆ. ಇದನ್ನು ನೀವು ಪ್ರತಿ ವಾರಕ್ಕೊಮ್ಮೆ ಆದರೂ ಮಾಡಿಕೊಂಡು ತಿನ್ನೋದನ್ನು ಅಭ್ಯಾಸ ಮಾಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲವೂ ವಿಸ್ಮಯ ಚಾನಲ್ ಸ್ವಾಗತ. ಇವತ್ತು ಬಾಳೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಈ ರೀತಿ ಬಾಳೆಕಾಯಿ ಪಾಚಿ ಬಾಳೆ ಇರ್ಬೋದು, ಏಲಕ್ಕಿ ಬಾಳೆ ಇರ್ಬೋದು, ಇದನ್ನು ಈ ರೀತಿ ಕಾಯಿ ಥರದನ್ನ ತಗೊಂಡು ಈ ರೀತಿ ಸಿಪ್ಪೆ ಬಿಡಿಸ್ಬೇಕು. ಇಲ್ಲಿ ಬಿಡಿಸ್ತಾ ಇದ್ದೀವಿ ನೋಡಿ. ಈ ರೀತಿ ಮೇಲೆ ಸಿಂಪಲಾಗಿ ಸಿಪ್ಪೆನ ಈ ರೀತಿ ಬಿಡಿಸ್ಕೋಬೇಕಾಗತ್ತೆ. ಬಿಡಿಸ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು 4 ಭಾಗ 5 ಭಾಗ ಮಾಡಿಕೊಂಡು ಸ್ವಲ್ಪ ಸುಮಾರಾಗಿ ಬಾಯಿಗೆ ಹಿತ ಕೊಡುವಷ್ಟು ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿ ಈಗ ಸಣ್ಣ ಸಣ್ಣಕ್ಕೆ ಉತ್ತರಿಸ್ಕೊಂಡು ಅದನ್ನು ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಥರ ಕಟ್ ಮಾಡಿ ಸ್ವಲ್ಪ ಕರೆ ಆಗುತ್ತೆ, ಅದನ್ನು ಕ್ಲಿಯರು ಆಗುತ್ತೆ, ಅದಕ್ಕೇನು ಟೆನ್ಷನ್ ಆಗಬೇಕಾದೇನು ಅವಶ್ಯಕತೆ ಇಲ್ಲ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ, ಒಂದು ದೊಡ್ಡದು ಬೇಸನ್ನು ಅದರಲ್ಲಿ ನೋಡಿ ನಾವು ಒಂದು 4-5 ಜನಕ್ಕಾಗುವಷ್ಟು ನಾವು ಕಟ್ ಮಾಡ್ಕೊಂಡು ಹೋಗಿದ್ದೀವಿ. ಈ ಥರ ಕಟ್ ಮಾಡಿಕೊಂಡು ನೀರಿನಲ್ಲಿ ಸ್ವಲ್ಪ ತೊಳ್ಕೊಬೇಕಾಗುತ್ತೆ. ಅದರಿಂದ ಇದು ಎಲ್ಲ ಹೊಟ್ಟೆ ಒಳಗಿರ್ತಕ್ಕಂಥ ಸಮಸ್ಯೆಗಳನ್ನ ಕಳೆಯುವಂಥದ್ದು, ರಕ್ತ ಶುದ್ಧಿ ಮಾಡುವಂಥದ್ದು, ತುಂಬ ಅದ್ಭುತವಾದ ಪ್ರಯೋಜನ ಹೊಂದಿರತಕ್ಕಂಥ ಗುಣ ಈ ಬಾಳೆಕಾಯಿ ಗೊಜ್ಜಿನಲ್ಲಿ ಇರ್ತದೆ. ಈ ರೀತಿ ಇದನ್ನು ಕ್ಲೀನಾಗಿ ನೀರಿನಲ್ಲಿ ತೊಳ್ಕೊಬೇಕು. ಯಾಕೆಂದರೆ ಇದರಲ್ಲಿ ಕರೆ ಅಂಶ ಇರ್ತದೆ ಸ್ವಲ್ಪ. ಆ ಕರೆ ಅಂಶ, ಜಿಡ್ಡು ಏನೇ ಇದ್ರೂ ಅದು ನೀರಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ಈ ರೀತಿ ಕ್ಲೀನ್ ಮಾಡಿ ಒಂದು ಟಬ್ಗೆ ಈ ರೀತಿ ಹಾಕೋಬೇಕು. ನೋಡಿ, ನೀರಿಗೆ ಹಾಕಿದ ತಕ್ಷಣ ಎಷ್ಟು ಕ್ಲೀನಾಗಿ ಪಳಪಳ ಅಂತಿದೆ ಅಲ್ವಾ. ಈ ರೀತಿ ಮಾಡ್ಕೋಬೇಕು. ನೀರು ನೋಡಿ ಎಷ್ಟು ಗಲೀಜಾಗಿದೆ. ಸೊ ಇದರಲ್ಲಿ ಇರ್ತಕ್ಕಂಥದ್ದೆಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ. ಕರೆ ಹೋಗೋ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಗ್ಯಾಸ್ ಸ್ಟವ್ ಮೇಲಿಟ್ಟು ಫುಲ್ ಉರಿ ಕೊಟ್ಟು ಫುಲ್ ಫ್ಲೇಮ್ನಲ್ಲಿ ಈ ಥರ ಅರ್ಧ ಪಾತ್ರೆ ನೀರು ಹಾಕಿ ಈ ಬಾಳೆ ಗೊಜ್ಜಿನ ಬಾಳೆಕಾಯಿ ಪೀಸ್ಗಳು ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ಹಾಕಿ ಇದು ಚೆನ್ನಾಗಿ ಬೇಯಿಸಬೇಕು. ಹಾಗೆ ರಾತ್ರಿ ಹೊತ್ತು ಕಾಳು, ನಿಮ್ಗೆ ಯಾವುದೆಲ್ಲ ಕಾಳು ಹಾಕಬೇಕು ಅನಿಸುತ್ತೆ ಅದನ್ನೆಲ್ಲ ನೈಟು ನೆನೆ ಹಾಕ್ಬಿಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಗೊಜ್ಜಿಗೆ ಹಾಕುವಂಥ ಕಾಳುಗಳು ಅಳಸಂದೆ ಕಾಳಿದೆ, ಕಡಲೆಕಾಳಿದೆ, ಅವರೆಕಾಳಿದೆ. ನಿಮಗೆ ಬೇಕು ಅಂದರೆ ಇನ್ನು ವಿವಿಧ ರೀತಿಯ ಕಾಳುಗಳನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಬಟಾಣಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಯಾವುದ್ಯಾವುದು ನಿಮಗೆ ಇಷ್ಟ ಇರುತ್ತೋ ಅದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕು. ಏಕೆಂದರೆ ಆ ಗೊಜ್ಜಿನ ಒಳಗಡೆ ಹಾಕೋದಕ್ಕೆ ಈಸಿ ಆಗ್ತದೆ. ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡಿರ್ತಕ್ಕಂಥ ಇದು ಕಾಳು ನೋಡಿ. ಆವಾಗಲೇ ಕಾಳುಗಳು ಬೇಯಿಸ್ಕೊಂಡು ತೋರಿಸ್ದೆ. ಇವಾಗ ಮಸಾಲ ಪದಾರ್ಥ, ಅದಕ್ಕೆ ಮಸಾಲ ಐಟಮ್ ಏನೇನು ಹಾಕಬೇಕು ಅಂತ. ಇಲ್ಲಿ ಹಸಿರುಮೆಣ್ಸಿಕಾಯಿ, ಸ್ವಲ್ಪ ಉರ್ಗಡ್ಲೆ ಇದೆ, ಲವಂಗ, ಚಕ್ಕೆ, ಸ್ವಲ್ಪ ಕಾಳು ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಇಲ್ಲಿ ಜೊತೆಗೆ ಈರುಳ್ಳಿ, ಮತ್ತು ಇಲ್ಲೊಂದು ಸ್ವಲ್ಪ ಕಾಯಿ ತುರಿ ಇದೆ. ಇದು ನಾನು ಸ್ವಲ್ಪ ತೋರಿಸೋದಕ್ಕೆ ಒಂದೊಂದು ಚೂರು ತೋರಿಸಿದ್ದೀನಿ. ಎಲ್ಲವೂ ಒಂದೊಂದು 2 ಸ್ಪೂನಷ್ಟು ಕಾಳು ಇರಬೇಕು. ಇದು ಟೇಸ್ಟ್ಗೆ ನೀವು ಎಷ್ಟು ಬೇಕೋ ಅದು ಹಾಕ್ಕೊಳ್ಳಿ. ಇದು ಲವಂಗ ಅಷ್ಟೇ, ಟೇಸ್ಟ್ ಬೇಕಾದ ಎಷ್ಟು ಬೇಕು ನೀವು ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಬೇಕು ಅಂದರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಸೊ ಇಷ್ಟು ಮಾಡಿಕೊಂಡು ಮಿಕ್ಸಿಗೆ, ಜಾರ್ಗೆ ಇವೆಲ್ಲ ಮಿಕ್ಸ್ ಮಾಡಿ ಹಾಕ್ಕೋಬೇಕು. ಜಾರ್ಗೆ ಹಾಕ್ಕೊಂಡು ಮಿಕ್ಸಿನಲ್ಲಿ ಎಷ್ಟು ಬೇಕೋ ನೀವು ರುಬ್ಕೋಬೇಕಾಗತ್ತೆ. ರುಬ್ಕೊಂಡಾದ್ಮೇಲೆ ಈ ಥರ ಫುಲ್ಲು ನೈಸಾಗಿ ಆಗಿರುತ್ತೆ. ರುಬ್ಬಿರ್ತಕ್ಕಂಥ ಮಸಾಲೆಗೆ ನೋಡಿ, ಕೊನೆಯಲ್ಲಿ ಈರುಳ್ಳಿ ಹಾಕೊಂಡಿದ್ದೀವಿ, ಮತ್ತೆ ರುಬ್ಕೋಬೇಕು. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿರುತ್ತೆ. ಆಮೇಲೆ ಈಗ ಚೆಕ್ ಮಾಡ್ಕೋಬೇಕು, ಬೆಂದಿರುತ್ತೆ. ಬೆಂದ ತಕ್ಷಣ ನೋಡಿ ಈ ಥರ ಒಂದು ಜಾಲರಿ ತಗೊಂಡು ಜಾಲರಿಗೆ ಸೋರು ಹಾಕಬೇಕು.
ಥರ ಸೋರು ಹಾಕೊಂಡು ನೀರಿನಲ್ಲೇ ತೆಗೆದು ಬಿಡಬೇಕು ನೋಡಿ. ಈಗ ಸಪ್ರೇಟಿಗೆ ಅದೇ ದೊಡ್ಡ ಬೋಸಿನಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು. ಕಾಣಿಸ್ತಿದೆ ಅಲ್ವಾ ಎಣ್ಣೆ? ಹಾಕ್ಕೊಂಡಿರ್ತಕ್ಕಂಥ ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಮೊದಲೇ ಮಸಾಲೆಗೂ ಹಾಕ್ಕೊಂಡಿದ್ವಿ, ಇದಕ್ಕೂ ಈರುಳ್ಳಿ ಹಾಕೋಬೇಕಾಗತ್ತೆ. ನೆಕ್ಸ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಜೊತೆಗೆ ಅರಿಶಿನ ಪುಡಿ ಕಲ್ಲರ್ಗೆ ಹಾಕೋಬೇಕಾಗತ್ತೆ. ನೋಡಿ ಈ ಥರ ಮಿಕ್ಸ್ ಆಗುವವರೆಗೂ ಈ ಥರ ಫ್ರೈ ಮಾಡ್ತಾ ಇರಬೇಕು. ಅದು ಒಂದು ಕಲ್ಲರ್ ಬರಬೇಕು, ಆ ಕಲ್ಲರ್ ಬರೋವರೆಗೂ ಕಾಯಬೇಕು. ಈಗ ಕಲ್ಲರ್ ಬಂದಿದೆ, ಚೆನ್ನಾಗಿ ಬೆಂದಿದೆ, ಅದಕ್ಕೆ ರುಬ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀವಿ. ಈ ಥರ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಫ್ರೈ ಮಾಡಬೇಕಾಗತ್ತೆ. ಒಂದು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋತಾ ಇದ್ದೀವಲ್ವಾ, ಈ ರೀತಿ ಎಲ್ಲ ಈರುಳ್ಳಿ, ಅರಿಶಿನ, ಈ ಮಸಾಲೆ ಎಲ್ಲ ಮಿಕ್ಸ್ ಆಗೋತೀರ ಮಾಡ್ಕೋಬೇಕಾಗತ್ತೆ. ಜೊತೆಗೆ ನಾವು ಧನಿಯಾ ಪುಡಿ ಹಾಕಬೇಕಾಗುತ್ತೆ, 1-2 ಸ್ಪೂನ್ ನೋಡಿ ಹಾಕೋತಾ ಇದ್ದೀವಿ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ. ಆನಂತರ ಸಾಂಬಾರು ಪುಡಿ ಹಾಕಬೇಕಾಗುತ್ತೆ, ಸ್ವಲ್ಪ ಖಾರಕ್ಕೆ ಮತ್ತು ಟೇಸ್ಟ್ಗೆ. ನಾವು 1 ಸ್ಪೂನ್ ಹಾಕ್ಕೊಂಡಿದ್ದೀವಿ ದೊಡ್ಡದ್ರಲ್ಲಿ. ಅದನ್ನು ಮಿಕ್ಸ್ ಆಗೋ ಗಂಟ ನಾವು ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಎಲ್ಲ ಮಸಾಲೆ ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ ಮಿಕ್ಸ್ ಆಗ್ತಿದೆ. ಆನಂತರ ಬೇಯಿಸ್ಕೊಂಡಿರ್ತಕ್ಕಂಥದ್ದು ಕಾಳು, ಅದನ್ನು ಹಾಕ್ತಾಯಿದ್ದೀವಿ. ನೋಡಿ ಎಲ್ಲ ರೀತಿಯ ಕಾಳು ಇದು, ಅದನ್ನು ಹಾಕಿ ಅದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಿದೆ. ಖಾರದ ಪುಡಿ, ಸಾಂಬಾರು ಪುಡಿ, ಧನಿಯಾ ಪುಡಿ ಹಾಕಿರೋದ್ರಿಂದ ಚೇಂಜ್ ಆಗ್ತಿದೆ. ಖಾರದ ಪುಡಿ ಜಾಸ್ತಿ ಉಪಯೋಗಿಸ್ಬೇಡಿ. ನೋಡಿ ಈ ಥರ ಆಗಿ ಸ್ವಲ್ಪ ಕುದಿಯೋವರೆಗೂ ನಾವು ಹೈ ಫ್ಲೇಮಲ್ಲಿ ಬಿಡಬೇಕಾಗತ್ತೆ. ನೋಡಿ ಸ್ವಲ್ಪ ರೆಡಿ ಆಗ್ತಿದೆ. ಆದ ನಂತರ ಅದ್ರ ಜೊತೆಗೆ ನೋಡಿ ನಾವು ಬಾಳೆಕಾಯಿನ ಅದರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡಿದ್ದೀವಿ. ಅದನ್ನು ಹಾಕ್ಕೊಂಡು ನಾವು ಅದನ್ನು ಮಿಕ್ಸ್ ಆಗಬೇಕು, ಆ ರೀತಿ ಅದನ್ನು ತಿರುಗಿಸ್ಬೇಕು, ಮಲ್ಚಿಂಗ್ ಮಾಡಬೇಕು. ಅದನ್ನು ಎಲ್ಲ ನೋಡಿ ಮಲ್ಚಿಂಗ್ ಆಗ್ತಿದೆ ಅಲ್ವಾ, ಈ ರೀತಿ ಎಲ್ಲ ಮಿಕ್ಸೈಡ್ ಆಗುವಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಬಿಸಿ ಇರುತ್ತೆ, ಸ್ವಲ್ಪ ದೊಡ್ಡ ಸೌಟನ್ನೇ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಮಿಕ್ಸ್ ಆಗೋ ರೀತಿ ನಾವು ಕಲಿಸ್ಬೇಕಾಗುತ್ತೆ. 1 ಮಿನಿಟ್ಸ್ ಹಿಡಿಬೋದು. ನೋಡಿ ಈ ಥರ ಆಗಿ ಸ್ವಲ್ಪ ಹೊತ್ತು ಬಿಡಬೇಕು. ಏನು ಒಂದು 15 ಮಿನಿಟ್ಸ್ ಬಿಡಬೇಕಾಗುತ್ತೆ. ಜೊತೆಗೆ ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ನೀರು ಹಾಕೋಬೇಕು. ನೀರು ಹಾಕ್ತಾಯಿದ್ದೀವಿ ನೋಡಿ. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕೋತಿದ್ದೀವಿ. ನಿಮಗೆ ಸಾಂಬಾರು ಬೇಕು ಅಂದರೆ ನೀರು ಹಾಕ್ಕೊಳ್ಳಿ, ಬೇಡ ಅಂದರೆ ನೀವು ಹಾಗೆ ಗೊಜ್ಜು ಥರನೇ ನೀವು ಮಾಡ್ಕೊಬೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿ ಅದನ್ನು ಒಂದು ಹದ ಬರುವವರೆಗೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಸಾಂಬಾರು ಥರ ಇದೆ, ಅದೆಲ್ಲ ಮೇಲಿರುತ್ತೆ, ಕುದಿಯೋದಕ್ಕೆ ಈಸಿ ಆಗುತ್ತೆ. ನೀರಿದ್ದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ ಆ ರುಚಿಗೆ ತಕ್ಕಂತೆ ಉಪ್ಪು ಹಾಕೋಬೇಕಾಗತ್ತೆ. ಉಪ್ಪು ನಾವು ಇಷ್ಟೇ ಹಾಕಿ ಅಂತ ಹೇಳೋಕ್ಕಾಗಲ್ಲ, ನಿಮಗೆ ಗೊತ್ತಿರುತ್ತೆ. ನೀವು ರುಚಿಗೆ ತಕ್ಕಷ್ಟು ಆ ಉಪ್ಪನ್ನು ನೀವು ಹಾಕೋಬೇಕಾಗತ್ತೆ. ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಸುಮಾರು 10 to 15 ಮಿನಿಟ್ಸು ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಏಕೆಂದರೆ ಅದೆಲ್ಲ ರಸ ಪ್ರತಿಯೊಂದು ಕಣದಲ್ಲೂ ಅದು ಸೇರ್ಕೋಬೇಕು ಬಾಳೆಕಾಯಿ ಗೊಜ್ಜಲ್ಲಿ. ಆವಾಗ ಕಾಳಲ್ಲಿ ಎಲ್ಲದರಲ್ಲೂ ಮಸಾಲ ಸೇರಿಕೊಂಡಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಆವಾಗ 3-4 ಮಿನಿಟ್ಸ್ಗೆ ಒಂದು ಸರಿ ನೀವು ಅದನ್ನು ರೊಟೇಟ್ ಮಾಡಬೇಕಾಗತ್ತೆ. ಕಾಳುಗಳನ್ನ ಮೇಲ್ಗಡೆ ಇರೋದು ಕೆಳಗೆ, ಕೆಳಗಡೆ ಇರೋದು ಮೇಲೆ ಮಾಡಬೇಕು. ಈಗ 15 ನಿಮಿಷ ಆಗಿದೆ ನೋಡಿ, ಕುದೀತಾ ಇದೆ, ಒಂದು ಹದ ಬಂದಿದೆ. ಇದೇ ಫೈನಲ್ ಸ್ಟೇಜ್ ಬಂತು. ಇದನ್ನು ಇನ್ನೊಂದೆರಡು ಸರಿ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಕೆಳಗಡೆ ಇರೋದು ಮೇಲೆ, ಮೇಲ್ಗಡೆ ಇರೋದು ಕೆಳಗೆ ಮಾಡಿಬಿಟ್ರೆ ಆಯಿತು. ಈಗ ಗೊಜ್ಜು ರೆಡಿ ಆಗಿದೆ ತಕ್ಕ ಮಟ್ಟಿಗೆ. ಈಗ ಒಳ್ಳೆ ಟೇಸ್ಟಿ ಘಮ ಘಮ ಅಂತಲೂ ಬರ್ತಾ ಇದೆ. ಇನ್ನೇನು ಹಾಕ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಿದೆ. ಈ ರೀತಿ ನಿಮ್ಮ ಮನೆಯಲ್ಲೂ ಕೂಡ ಹೀಗೆ ಬಾಳೆಕಾಯಿ ಗೊಜ್ಜು ಮಾಡಿಕೊಂಡು ಇದರ ಪ್ರಯೋಜನವನ್ನು ಪಡೆಯಿರಿ. ರೆಡಿಯಾಗಿದೆ, ನಾವು ಹಾಕ್ಕೊಂಡು ತಿನ್ನೋದಷ್ಟೇ ಬ್ಯಾಲೆನ್ಸು. ಸೂಪರಾಗಿದೆ ಫ್ರೆಂಡ್ಸ್, ಮಾಡ್ಕೊತೀನಿ.